ನಮಸ್ತೆ. ನಮಸ್ತೆ. ಯಾರಾಗ್ತಾರೆ ಅಣ್ಣ ಮುಂದಿನ MP ಚಿಕ್ಕಬಳ್ಳಾಪುರದಲ್ಲಿ? ಚಿಕ್ಕಬಳ್ಳಾಪುರದೊಳಗೆ ಸುಧಾಕರ್. ಯಾಕೆ ಸುಧಾಕರ್? ರಕ್ಷಾರಾಮಯ್ಯ ಅವರು ಇದ್ದಾರೆ ಆಪೋಸಿಟ್. ಇದ್ರಾನು ಕಾಂಗ್ರೆಸ್ ಇವತ್ತು ನಮ್ಮ ದೇಶ ದಿವಾಳಿ ಮಾಡಾಕ್ತಾರೆ. 70 ವರ್ಷದಿಂದ ಅವರೇ ಆಳಿದಾರಲ್ಲ, ಯಾವುದೇ ಕಾರಣಕ್ಕಾಗಲಿ ನಮಗೇನು ಸೌಕರ್ಯ ಮಾಡಿಕೊಟ್ಟಿಲ್ಲ. ಮೋದಿಯವರು 10 ವರ್ಷದಿಂದ ಇವತ್ತು ನಮ್ಮದು 12ನೇ ಸ್ಥಾನದೊಳಗಿತ್ತು, 12-13ನೇ ಸ್ಥಾನದೊಳಗೆ, ಇವತ್ತು ಕನಿಷ್ಠ 5ನೇ ಸ್ಥಾನಕ್ಕೆ ಬಂದಿದೆ. ಆ ಥರ ಬೆಳೀತಾ ಇರಬೇಕಾಗಿದ್ದರೆ ಅವ್ರಿಗೆ ನಾವು ಇದು ಮಾಡೋದು ಬಿಟ್ಟು ಬೇರೆಯವ್ರಿಗೆ ನಾವು ಕೊಟ್ಟಾಗ ನಮ್ಮ ದೇಶನ ದಿವಾಳಿ ಮಾಡ್ದಂಗೆ ಆಗ್ತೈತೆ. ಅದಕ್ಕೋಸ್ಕರನೇ ಸುಧಾಕರ್ ಅವ್ರಿಗೆ ಮತ ಕೊಡಬೇಕು ಅಂತೇಳಿ ಲಾಸ್ಟ್ ಟೈಮ್ MLA ಎಲೆಕ್ಷನಲ್ಲಿ ಸೋತೋಗಿದ್ರು. ಏನು ರೀಸನ್ ಇರ್ಬೋದು ಅಣ್ಣ? ಏನು ರೀಸನ್ನು ಅಂದರೆ ಅವರು ಒಂದು ನಡವಳಿಕೆಯಿಂದ ಅವ್ರು ಸೋತಿದ್ರು. ಇವಾಗ ಅದನ್ನು ತಪ್ಪನ್ನು ತಿದ್ಕೊತೀನಿ ಅಂತೇಳಿ ಅವರೇ ಸರಿಪಡಿಸ್ಕೊತಾ ಇದ್ದಾರಲ್ಲ, ಅದಕ್ಕೋಸ್ಕರ ಕೊಡೋಣ ಅಂತೇಳಿ ಒಂದು ಇದು ಮನವಿ. ಅಲ್ಲ, ಇವಾಗ ಲಾಸ್ಟ್ ಟೈಮ್ ಏನೇನು ಅಭಿವೃದ್ಧಿ ಮಾಡಿದ್ರು ಅಣ್ಣ ನಿಮ್ಗೆ ಗೊತ್ತಿರೋಂಗೆ? ಇವಾಗ ಅಲ್ಲ, ಅವರು ಅಭಿವೃದ್ಧಿ ಮಾಡಿದ್ರು, ಜನ ಸಂಪರ್ಕದೊಳಗೆ ಮಾಡ್ಕೊಂಡು ಹೋಗ್ದಿರ ಅವರು ಸ್ವಲ್ಪ ಒಂಥರ ಬಿಹೇವಿಯರ್ಸ್ ಮೇಲೆ ಸೋತಿದ್ದು. ಅಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕಾಗಲಿ ಸೋಲ್ತಾ ಇರಲಿಲ್ಲ ಅವರು ಮಾಡಿರೋ ಅಭಿವೃದ್ಧಿ ಕಾರ್ಯಗಳೊಳಗೆ. ಇವಾಗ ಆಪೋಸಿಟಲ್ಲಿ ರಕ್ಷಾರಾಮಯ್ಯ ಅವರು ಇದ್ದಾರೆ, ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಮ್ಯಾಕ್ಸಿಮಮ್ ಕಾಂಗ್ರೆಸ್ MLAಗಳಿದ್ದಾರೆ. ಮತ್ತು ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಸರ್, ಏನು ಗ್ಯಾರಂಟಿ ಕೊಟ್ರಾನು ಅವ್ರದ್ದು ಎಲ್ರಿಗೂ ತಲುಪ್ತಾ ಇಲ್ಲ ಗ್ಯಾರಂಟಿ. ಓಕೆ, ಯಾವುದೇ ಕಾರಣಕ್ಕಾಗಲಿ ಎಲ್ರಿಗೂ ತಲುಪ್ತಾ ಇಲ್ಲ. ಅದಕ್ಕೋಸ್ಕರ ಜನ ಬೇಸತ್ತಿದ್ದಾರೆ. ಕಾಂಗ್ರೆಸ್ಸು ಅಂದರೆ ನಮ್ಮ ದೇಶದೊಳಗೆ ಆ ಥರ ಇದಾಗಿದೆ. ಅದಕ್ಕೋಸ್ಕರ ಜಾಸ್ತಿ ಬೇಸತ್ತು ಇವಾಗ 9 ತಿಂಗಳಾಯ್ತಲ್ಲ, 9 ತಿಂಗಳಿಂದ ಜಾಸ್ತಿ ಬೇಸತ್ತು ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ BJPನ ಬೆಂಬಲಿಸ್ತಾ ಇರೋದು. ಓಕೆ, ಪ್ರಧಾನಿ ಯಾರಾಗಬೇಕು ಅಣ್ಣ? ಮೋದಿಯವರೇ. ಯಾಕೆ ಮೋದಿಯವರೇ? ಮೋದಿಯವರು ಅಂದರೆ ಇವತ್ತು ನಮ್ಮ ದೇಶನ ಒಂದು ಉನ್ನತ ಸ್ಥಾನಕ್ಕೆ ಏರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವರಿಗೆ ಬಾಧ್ಯತೆಯನ್ನು ಕೊಡಬೇಕು ಅಂತೇಳಿ ನಮ್ಮ ಮನವಿ. ಓಕೆ, ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವ್ರನ್ನ ಗೆದ್ರೆ ಏನೇನು ಚೇಂಜಸ್ ತರ್ಬೋದು ನಿಮ್ಮ ಪ್ರಕಾರ? ಏನೇನು ಬೇಕಾಗಿದೆ ಚಿಕ್ಕಬಳ್ಳಾಪುರ? ಸರ್, ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿರೋ ಅಷ್ಟು ಅವರು ರಸ್ತೆ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಒಂದಷ್ಟು ಇನ್ನು ಮಾರ್ಕೆಟಿಂಗು, ಈ ಹೂ ಮಾರ್ಕೆಟು ಎಲ್ಲ ಮಾಡಬೇಕು ಅಂತೇಳಿ ಹೊರಟಿದ್ರು. ಅದು ಎಲ್ಲ ಅಷ್ಟಕ್ಕೆ ನಿಲ್ತಿದೆ. ಅದನ್ನೆಲ್ಲ ಪೂರೈಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ. ಇವಾಗ ಪ್ರದೀಪ್ ಈಶ್ವರ್ ಅವರು MLA ಗೆದ್ದು ಬಂದವ್ರೆ, ಏನು ಮಾಡಿದ್ದಾರೆ ಸರ್? ಏನು ಮಾಡಿಲ್ಲ ಸರ್, ಝೀರೋ. ಓಕೆ, ಸ್ಟಾರ್ಟಿಂಗ್ ಬಂದಾಗ ತುಂಬಾ ಸೌಂಡ್ ಮಾಡಿದ್ರು. ಏನು ಸುಮ್ಮನೆ ಕಾಲಿಟ್ಕೊಂಡು ಎಲ್ಲ ಏನು ಇಲ್ಲ ಸರ್, ಏನು ಇಲ್ಲ ಸರ್, ಸುಮ್ಮನೆ ಎಲ್ಲ ಹೇಳಿರ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕಾಗಲಿ ಏನೂ ಅಭಿವೃದ್ಧಿ ಮಾಡಲಿಲ್ಲ ಅವರು. ಹೇಳ್ದಂತ ನಾವೆಲ್ಲ ಕೊಟ್ಟು ಮೋಸ ಹೋಗಿದ್ದೀರಿ, ಅವರಿಗೆ ಕೊಟ್ಟು ಓಟ್ ಕೊಟ್ಟು ಮೋಸ ಹೋಗಿದ್ದೀರಿ. ಅವ್ರು ಏನು ಹೇಳಿದ್ರು ಅಂದ್ರೆ, ನನ್ನ ಕ್ಷೇತ್ರದಲ್ಲಿ 48,000 ಜನತೆಗೆ 2,000 ರೂಪಾಯಿ ಬರ್ತಾರೆ ತಿಂಗಳಿಗೆ, ಅವ್ರ ಕೈ ಹಿಡಿದ್ರೆ ಸಾಕು ನನಗೆ. ಅಲ್ಲ, ಈ ಕೈ ಹಿಡಿಯೋರು ಬೇಕಲ್ಲ. ಓಕೆ, ಹಿಡಿಯಲ್ಲ ಅಂತೀರಾ? ಯಾರು ಹಿಡಿಯಲ್ಲ. ಹಂಗಂದ್ರೆ ಈ ಸಲ ಆಗಿದ್ರೆ ಕಾಂಗ್ರೆಸ್ ಅಷ್ಟೇ ಝೀರೋನೇ ಸರ್ ಈ ಸತಿ. 28ಕ್ಕೂ 28 ಮಾಡಬೇಕು ಜನ ಮನಸ್ಸು ಮಾಡಿದ್ರೆ. ಆದ್ರೆ ನೋಡೋಣ, ಝೀರೋ ಆಗ್ತದೆ ಸರ್. ಓಕೆ, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಡೆಫಿನೆಟ್ಲಿ ಆಗ್ತಾರೆ ಸರ್. ಓಕೆ, ಥ್ಯಾಂಕ್ಸ್ ಸರ್. ಓಕೆ.